ಕೊಪ್ಪಳ ತಾಲೂಕಿನ ಬಸ್ಸಾಪುರ ಗ್ರಾಮದ ಸಮೀಪದಲ್ಲಿರುವ ಬಲ್ದೋಟ ಕಂಪನಿ ಆವರಣದೊಳಗೆ ಇರುವ ಸುಮಾರು 40 ಎಕರೆ ಸರ್ಕಾರಿ ಕೆರೆಯನ್ನ ತೆರವುಗೊಳಿಸಿ ರೈತರಿಗೆ ಮರಳಿ ನೀಡಬೇಕು ಎಂದು ಆಗ್ರಹಿಸಿ ಗ್ರಾಮದ ರೈತರು ಭಾರೀ ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆ ನಡೆಸಿದ್ದಾರೆ. ಈ ಕೆರೆ 40 ವರ್ಷಗಳಿಂದ ಬಸ್ಸಾಪುರ ಮತ್ತು ಸುತ್ತಮುತ್ತಲಿನ 5 ಗ್ರಾಮಗಳ ರೈತರಿಗೆ ಜೀವನಾಡಿಯಾಗಿತ್ತು. ಮುಂಗಾರು ಮತ್ತು ಹಿಂಗಾರು ಬೆಳೆಗಳಿಗೆ ಈ ಕೆರೆಯ ನೀರನ್ನೇ ಅವಲಂಬಿಸಿದ್ರು. ಆದರೆ ಕಳೆದ ಕೆಲವು ವರ್ಷಗಳಿಂದ ಬಲ್ದೋಟ ಕಂಪನಿ ಈ ಜಾಗವನ್ನ ತನ್ನ ಆವರಣಕ್ಕೆ ಸೇರಿಸಿಕೊಂಡು ಕೆರೆಯನ್ನ ಮುಚ್ಚಿದೆ ಎಂದು ಆರೋಪಿಸಿದ್ದಾರೆ. ಕೆರೆ ಇಲ್ಲದ ಕಾರಣ ಅಂತರ್ಜಲ ಮಟ್ಟ ಕುಸಿದು ಬೋರ್ವೆಲ್ಗಳು ಬತ್ತಿದ್ದು ಜಮೀನಿಗೆ ನೀರಿಲ್ಲದೆ ರೈತರು ಕೃಷಿ ಬಿಡುವ ಪರಿಸ್ಥಿತಿಗೆ ಬಂದಿದ್ದಾರೆ. ಸರ್ಕಾರಿ ಜಮೀನು, ಸರ್ಕಾರಿ ಕೆರೆಯನ್ನ ಖಾಸಗಿ ಕಂಪನಿ ಕಬ್ಜಾ ಮಾಡಿಕೊಂಡಿರುವ ಹಿನ್ನೆಲೆ ತಹಶೀಲ್ದಾರ್, ಜಿಲ್ಲಾಧಿಕಾರಿ, ಕಂದಾಯ ಇಲಾಖೆಗೆ ಹಲವು ಬಾರಿ ಮನವಿಯನ್ನ ಕೊಟ್ಟರೂ ಯಾವುದೇ ಕ್ರಮ ಆಗಿಲ್ಲ ಎಂದು ಪ್ರತಿಭಟನಾಕಾರ ರೈತರು ಆರೋಪಿಸಿದ್ದಾರೆ. ಇನ್ನು ಕೆರೆಯನ್ನ ತಕ್ಷಣ ತೆರವುಗೊಳಿಸಬೇಕು, ಇಲ್ಲದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಉಗ್ರ ಹೋರಾಟವನ್ನ ಮಾಡ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಉದಯ್ ಕುಮಾರ್, ಕೆಳಕಿನ ಮನೆ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. भारत माता की जय वंदे वंदे देशक्काಗಿ ಹೋರಾಟ ಎಲ್ಲವರಿಗೆ ಹೋರಾಟ बोलो भारत माता की जय. ಸರ್ಕಾರ ಸ್ವಾಧೀನಪಡಿಸಿಕೊಂಡು ಸಾರ್ವಜನಿಕರಿಗೆ ಬೇಲಿ ಹಾಕಿದಂತ ಇವತ್ತು ಓಪನ್ ಮಾಡಿದ್ದೀವಿ. ಇನ್ನು ಮುಂದೆ ಯಾವ ಕಾರಣಕ್ಕೂ ಅದು ಹಿಂಗೆ ಇರ್ಬೇಕು. ಏನಾದ್ರು ಜಿಲ್ಲಾಡಳಿತ ಮತ್ತೆ ಅದನ್ನ ಕ್ಲೋಸ್ ಮಾಡಕ್ಕೆ ಸಹಕಾರ ಮಾಡಿದ್ರೆ ಮತ್ತೆ ನಾವು ಚಳವಳಿಯನ್ನ ಮಾಡಬೇಕಾಗತ್ತೆ. ಕೆರೆ ಕಟ್ಟೆಗಳು ಯಾರ ಅಪ್ಪಮ್ಮನ ಸೊತ್ತಲ್ಲ, ನೈಸರ್ಗಿಕವಾಗಿ ಇರ್ತಕ್ಕಂಥ ಕೆರೆ ಕಟ್ಟೆಗಳನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ನಿಮ್ಮ ಎಲ್ಲರ ಮೇಲೆ ಇದೆ. ಆ ಕಾರಣಕ್ಕೆ ಇವತ್ತು ನಮ್ಮ ಏನು ಉದ್ದೇಶ ಇತ್ತು ಅದನ್ನ ಗೇಟ್ ಅನ್ನ ತೆರವು ಮಾಡಿದ್ದೀವಿ. ಇನ್ನು ಮುಂದೆ ಜಿಲ್ಲಾಡಳಿತ ಆ ಕೆರೆಗಳ ರಕ್ಷಣೆ ಮಾಡಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಮತ್ತೊಮ್ಮೆ ಮನವಿಯನ್ನ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ.